ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕಿಮತ್ರ ಚಿತ್ರಂ ಧರ್ಮಜ್ಞ ಲೋಕನಾಥ ಶಿಖಾಮಣೆ ಯತ್ವಮಾರ್ಯಂ ಪ್ರಭಾಷೇಥಾಃ ಸತ್ವವಾನ್ ಸತ್ಪಥೇ ಸ್ಥಿತಃ. ವಿಭೀಷಣನನ್ನು ತೆಗೆದುಕೊಳ್ಳಬಾರದು ಅಂತ ಎಲ್ಲ ಮಂತ್ರಿಗಳು, ತಗೊಳ್ಬೇಕು ಅಂತ ಹನುಮಂತ. ರಾಮ ಹೇಳಿದ ಇಲ್ಲ ತಗೊಳ್ತೇನೆ, ಆದರೂ ಸುಗ್ರೀವ ವಾದ ಮಾಡಿದ. ಸುಗ್ರೀವನ ವಾದದಿಂದ ಅವನು ಕಂಗೆಡಲಿಲ್ಲ. ರಾಮ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡು ಇದ್ದ. ಆಗ ಸುಗ್ರೀವನೇ ಒಪ್ಪಿಕೊಂಡ. ಇಷ್ಟು ಇತಿ ಪೂರ್ವಕಥಾನುವಾದ. ಆ ಸುಗ್ರೀವನ ಮಾತುಗಳನ್ನು ನಾವೀಗ ನೋಡಬೇಕಿದೆ. ಕಿಮತ್ರ ಚಿತ್ರಂ ಧರ್ಮಜ್ಞ ಲೋಕನಾಥ ಶಿಖಾಮಣೇ. ರಾಮ, ನಿನ್ನ ಈ ನಿರ್ಧಾರ ಅಚ್ಚರಿಯೇನಲ್ಲ. ಯತ್ವಮಾರ್ಯಂ ಪ್ರಭಾಷೇಥಾಃ, ಉನ್ನತವಾದ ಮೌಲ್ಯಗಳನ್ನು ನೀನು ಮಾತನಾಡ್ತಾ ಇದ್ದಿ, ಒಳ್ಳೆಯ ದಾರಿಯಲ್ಲಿ ಇದ್ದಿ. ಸತ್ವವಾನ್ ಸತ್ಪಥೇ ಸ್ಥಿತ, ಮನಸ್ಸಿನ ಸ್ಥೈರ್ಯ, ಅದಟು ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ, ಅದಿದೆ ನಿನಗೆ. ಆಮೇಲೆ ಸತ್ಪಥೇ ಸ್ಥಿತ, ಒಳ್ಳೆಯ ದಾರಿಯಲ್ಲಿ ಇದ್ದಿ. ಅದರಿಂದಾಗಿ ನೀನು ಇದನ್ನು ಮಾತನಾಡಬಹುದು. ಮಮ ಚಾಪ್ಯಂತರಾತ್ಮಾಯಂ ಶುದ್ಧಂ ವೇತ್ತಿ ವಿಭೀಷಣಂ ಅನುಮಾನಾಚ್ಚ ಭಾವಾಚ್ಚ ಸರ್ವತಃ ಸುಪರೀಕ್ಷಿತಃ. ನನ್ನ ಮನಸ್ಸು ಕೂಡ ವಿಭೀಷಣನನ್ನು ಶುದ್ಧ ಅಂತ ಹೇಳ್ತಾ ಇದೆ. ಹಾಗಂತ ಒಮ್ಮೆಲೇ ಒಪ್ಕೊಳ್ಳಿಕ್ಕಾಗಲ್ಲ. ಮನಸ್ಸು ರೈಟ್ ಅಂತ ಹೇಳಿದ್ದನ್ನೆಲ್ಲ ಒಪ್ಕೊಳ್ಳಿಕ್ಕಾಗಲ್ಲ, ತರ್ಕದಿಂದ ಪರೀಕ್ಷೆ ಮಾಡಬೇಕಾಗತ್ತೆ. ತಸ್ಮಾತ್ ಕ್ಷಿಪ್ರಂ ಸಹಾಸ್ಮಾಭಿಃ ತುಲ್ಯೋ ಭವತು ರಾಘವ ವಿಭೀಷಣೋ ಮಹಾಪ್ರಾಜ್ಞಃ ಸಖಿತ್ವಂ ಚಾಭ್ಯುಪೈತುನಃ. ತಸ್ಮಾತ್, ಆ ಕಾರಣದಿಂದ, ಕ್ಷಿಪ್ರಂ ಸಹ ಅಸ್ಮಾಭಿಃ, ಕೂಡಲೇ ನಮ್ಮ ಜೊತೆಗೆ ಕೂಡಲಿ, ಸಖಿತ್ವಂಚ ಅಭ್ಯುಪೈತು, ನಮ್ಮ ಗೆಳೆಯನಾಗಲಿ. ತತಸ್ತು ಸುಗ್ರೀವವಚೋ ನಿಶಮ್ಯ ತದ್ಧೀಶ್ವರೇಣಾಭಿಹಿತಂ ನರೇಶ್ವರಃ ವಿಭೀಷಣೇನಾಶು ಜಗಾಮ ಸಂಗಮಂ ಪತತ್ರಿರಾಜೇನ ಯಥಾ ಪುರಂದರಃ. ಸುಗ್ರೀವನ ಮಾತನ್ನು ಕೇಳಿ ವಿಭೀಷಣನ ಜೊತೆಗೂಡಿದ. ಹೇಗೆ? ಪತತ್ರಿ ರಾಜೇನ ಯಥಾ ಪುರಂದರಃ. ಯಾವ ರೀತಿ ಗರುಡನ ಜೊತೆಗೆ ಇಂದ್ರ ಗೆಳೆತನ ಬೆಳೆಸಿದನೋ ಹಾಗೆ. ಅಲ್ಲ, ಇಲ್ಲಿ ದೃಷ್ಟಾಂತ ಭಾವವೇ ಕೂಡುವುದಿಲ್ಲ. ಯಾಕೆ? ಗರುಡನ ಕಥೆ ಏನು? ಗರುಡನ ತಾಯಿ ವಿನತೆ ದಾಸ್ಯದಲ್ಲಿ ಇದ್ಲು. ಆ ದಾಸ್ಯದಿಂದ ಬಿಡುಗಡೆಗೊಳ್ಳಬೇಕು ಅಂದರೆ ಗರುಡ ಅಮೃತವನ್ನು ತಂದು ಕೊಡಬೇಕು. ಆ ಅಮೃತವನ್ನು ನಾನು ಮತ್ತು ನನ್ನ ಮಕ್ಕಳು ಕುಡಿಬೇಕು. ನನ್ನ ಮಕ್ಕಳು ಅಂತಂದರೆ ಕದ್ರುವಿನ ಮಕ್ಕಳು ನಾಗಗಳು. ಆ ನಾಗಗಳು
ಸರ್ಪಗಳು ಎಲ್ಲ ಕುಡಿದು ನಾವು ಅಮೃತರಾಗಬೇಕು. ಇದು ಕದ್ರು. ಆಯಿತು ಅಂದ ಅವನು. ಅಮೃತವನ್ನು ತರಲಿಕ್ಕೆ ದೇವಲೋಕಕ್ಕೆ ಹಾರಿದಾಗ ಗಲಾಟೆ ಆಯಿತು. ಇಂದ್ರನಿಗಿಂತ 100 ಪಟ್ಟು ಶಕ್ತಿಶಾಲಿ ಗರುಡ ಅಂತ ಪ್ರೂವ್ ಆಯಿತು. ಆಗ ಇಂದ್ರ ಏನು ಮಾಡಿದ? ಗರುಡನ ಗೆಳೆತನ ಬೆಳೆಸಿದ. ಆದರೆ ದುಷ್ಟರಾದ ನಾಗಗಳಿಗೆ ಅಮೃತ ಸಿಗಬಾರದು, ಸಿಗದಂತೆ ಮಾಡುವುದ. ಆಯಿತು, ಅವನು ಅಮೃತವನ್ನು ತಂದ. ಗರುಡ ದರ್ಭೆಯ ಮೇಲೆ ಇಟ್ಟ. ಎಲ್ಲ ನಾಗಗಳಿಗೆ ಸರ್ಪಗಳಿಗೆ ಹೇಳಿದ, ಹೋಗಿ ಆಚಮನ ಮಾಡಿ, ಸ್ನಾನ ಮಾಡಿ ಆಚಮನ ಮಾಡಿ ಬಂದು ಈ ಅಮೃತವನ್ನು ಕುಡಿರಿ. ಆಯಿತು ಅಂತ ಹೇಳಿ ನಾಗಗಳೆಲ್ಲ ಹೋಗಿ ಸ್ನಾನಕ್ಕೆ ಹೋಗುವಾಗ ಇವನು ಅಡ್ಡಗಟ್ಟಿ ಹೇಳಿದ, ನನ್ನ ಮತ್ತೆ ನಮ್ಮ ತಾಯಿಯನ್ನ ದಾಸ್ಯದಿಂದ ಬಿಡುಗಡೆಗೊಂಡಿದ್ದೇವೆ ಅಂತ ಹೇಳು ಅಂತ 3 ಬಾರಿ ಕದ್ರುವಿನ ಕೈನಲ್ಲಿ, ನಾಗಗಳ ಕೈನಲ್ಲಿ ಹೇಳಿಸಿದ. ಯಾವಾಗ ದಾಸ್ಯದಿಂದ ಬಿಡುಗಡೆಗೊಂಡೆವು ಅಂತ ಕನ್ಫರ್ಮ್ ಆಯಿತು, ಗರುಡ ಮತ್ತೆ ವಿನತ ಅಲ್ಲಿ ಹಾಕಿರ್ತಾರೆ, ಬೇರೆ ಕಡೆಗೆ ಹೋದರು. ಇತ್ತ ಇಂದ್ರ ಬಂದು ಅವ್ರು ಇನ್ನೇನು ಸ್ನಾನ ಮಾಡಿ ಬರ್ತಾ ಇರಬೇಕಾದ್ರೆ ಅಮೃತ ಕಲಶವನ್ನು ಎತ್ಕೊಂಡು ಹೋದ. ನಾಗಗಳು ಬಂದು ಆ ದರ್ಭೆಯನ್ನು ನೆಕ್ಕಿದವು. ಅದು ಅವುಗಳ ನಾಲಿಗೆ ಸೀಳಿತು, 2 ನಾಲಿಗೆ ಆಯಿತು. ಇಲ್ಲಿ ಗರುಡ ತನ್ನ ಪರಾಕ್ರಮದಿಂದ ಮಿಗಿಲು. ಇಂದ್ರ ಅಷ್ಟು ಪರಾಕ್ರಮ ಇಲ್ಲ. ಅವರಿಬ್ಬರೂ ಒಂದಾದರು. ಅಂದರೆ ಒಂದು ಯುದ್ಧ ಆದ ಮೇಲೆ ಒಂದಾಗಿದ್ದು. ಆ ರೀತಿ ವಿಭೀಷಣ ಹಾಗೂ ರಾಮ, ಅಥವಾ ವಿಭೀಷಣ ಹಾಗೂ ಸುಗ್ರೀವ ಅಂತಲೇ ಇಟ್ಕೊಳ್ಳಿ, ಅವರಿಬ್ಬರು ಒಂದಾದದ್ದು ಸರಿಯಾಗಿ ದೃಷ್ಟಾಂತ ಭಾವವೇ ಕೊಡೋದಿಲ್ಲ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿ, ತಲೆಗೆ ಕೆಲಸ ಕೊಡಬೇಕು. ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಯೋಚನೆ ಮಾಡಬೇಕು ಏನಿದೆ ಅಂತ. ದೃಷ್ಟಾಂತ ಇರೋದು ಸರಿಯಾಗಿ ಯೋಚನೆ ಮಾಡಿ. ಇಂದ್ರನಿಗೆ ಮಾನಸಿಕವಾಗಿ ಗರುಡ ಎಷ್ಟು ಎತ್ತರ ಅಂತ ಗೊತ್ತಿತ್ತು, ಆದರೂ ಕೂಡ ಯುದ್ಧ ಮಾಡಿದ ಅಂತ ಅಷ್ಟೇ ತಾತ್ಪರ್ಯ. ಯಾಕೆಂದರೆ ಗರುಡ ಮಹಾಭಾರತದಲ್ಲಿ ಹೇಳಿದ ಹಾಗೆ ಆಗ ತಾನೇ ಹುಟ್ಟಿದ್ದಲ್ಲ, ಮೊದಲೆಲ್ಲ ಹುಟ್ಟಿದಾನೆ. ಬ್ರಹ್ಮಾಂಡದ ಆಚೆಗೆ ಹುಟ್ಟಿದಾನೆ, ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರಿಂದ ಹುಟ್ಟಿದಾನೆ, ವಾಯುದೇವರಿಂದ ಹುಟ್ಟಿದಾನೆ. ಆಯ್ತಾ? ಅದರಿಂದ ಇಂದ್ರನಿಗೆ ಗೊತ್ತಿದೆ. ಇಂದ್ರನ ಅಂತರಾತ್ಮ ಗರುಡನನ್ನು ಗುರುತಿಸಿದೆ. ಆಮೇಲೆ ಅವನು ಕಾಶ್ಯಪನಾಗಿಯೂ ಹುಟ್ಟಿದ, ಕಶ್ಯಪರ ಮಗನಾಗಿ ಹುಟ್ಟಿದ. ವೈನತೇಯನಾದ, ವಿನತೆಯ ಮಗನಾಗಿ ವೈನತೇಯ ಅಂತ. ವೈನತೇಯ ಅಂದ್ರೇನು? ವಿನತೆಯ ಮಗ. ಹಾಗೂ ಹುಟ್ಟಿದ. ಹಾಗೆ ಹುಟ್ಟಿದ ಮೇಲೆ ಈ ಅಮೃತವನ್ನು ತೆಗೆದುಕೊಳ್ಳಲಿಕ್ಕೆ ಬಂದ. ಅವಾಗ ಆದದ್ದು ನಾಟಕ. ಇಂದ್ರನಿಗೆ ವಸ್ತುತಃ ಶತ್ರುತ್ವ ಇರಲಿಲ್ಲ. ಯಾಕೆಂದ್ರೆ ಈ ಕಾಂಟೆಕ್ಸ್ಟ್ ಆಗಿದೆ. ಸುಗ್ರೀವ ಏನು ಹೇಳಿದ? ಮಮ ಚಾಪ್ಯಂತರಾತ್ಮಾಯಂ ಶುದ್ಧಂ ವೇತ್ತಿ ವಿಭೀಷಣಂ. ನನ್ನ ಅಂತರಾತ್ಮವೂ ವಿಭೀಷಣನ ಬಗೆಗೆ ಸಂದೇಹವನ್ನು ಹೊಂದಿಲ್ಲ, ಆದರೂ ಕೂಡ ಎಲ್ಲ ಕಡೆಯಿಂದ ಪರೀಕ್ಷೆ ಮಾಡಿದೆ ಅಷ್ಟೇ. ಅದೇ ರೀತಿ ಇಲ್ಲಿಯೂ ಕೂಡ ಗರುಡನನ್ನ ಒಳಗಡೆಯಿಂದ ತಿಳಿದಿದ್ದಾನೆ ಇಂದ್ರ, ಆದರೂ ಪರೀಕ್ಷೆ ಮಾಡಿದ. ಇಷ್ಟೇ ವಿಚಾರವೇ ವಿನಃ, ಹೌದು, ಇಲ್ಲಿ ವಸ್ತುತಃ ದೃಷ್ಟಾಂತ ದಾರ್ಷ್ಟಾಂತಿಕ ಭಾವ ಇಲ್ಲ. ಹೀಗೆ ಆದಿಕಾವ್ಯದಲ್ಲಿ ಯುದ್ಧಕಾಂಡದಲ್ಲಿ 18ನೇ ಸರ್ಗ ಮುಗಿತು. ರಾಘವೇಣಾಭಯೇ ದತ್ತೇ ಸನ್ನತೋ ರಾವಣಾನುಜಃ ವಿಭೀಷಣೋ ಮಹಾಪ್ರಾಜ್ಞೋ ಭೂಮಿಂ ತಮವಲೋಕಯತ್. ರಾಘವ ಅಭಯ ಕೊಟ್ಟ ಮೇಲೆ ಅಂತರಾಳದಲ್ಲಿ ನಿಂತ ವಿಭೀಷಣ ಭೂಮಿಂ ತಮವಲೋಕಯತ್, ಭೂಮಿಯನ್ನು ನೋಡಿದ. ಖಾತ್ಪಪಾತಾವನಿಂ ಹೃಷ್ಟೋ ಭಕ್ತೈರನುಚರೈಸ್ಸಹ ಸತು ರಾಮಸ್ಯ ಧರ್ಮಾತ್ಮ ನಿಪಪಾತ ವಿಭೀಷಣ. ಅಂತರಾಳದಲ್ಲಿ
ಆಗಸದಲ್ಲಿ ನಿಂತಿದ್ದ ವಿಭೀಷಣ ಸೀದ ಕೆಳಗಡೆ ಬಂದ. ಪಾದಯೋರ್ ನಿಪಪಾತಾಥ ಚತುರ್ಭಿಸ್ತಃ ರಾಕ್ಷಸೈ ಅಬ್ರವೀಚ್ಚ ತದಾ ವಾಕ್ಯಂ ರಾಮಂ ಪ್ರತಿ ವಿಭೀಷಣ. 4 ಜನ ರಾಕ್ಷಸರೊಡಗೂಡಿ ರಾಮನ ಅಡಿಗಳಿಗೆ ಉದ್ದಂಡ ನಮಸ್ಕಾರವನ್ನು ಹಾಕಿ ಎದ್ದು ನಿಂತು ನುಡಿದ. ಧರ್ಮಯುಕ್ತಂಚ ಯುಕ್ತಂಚ ಸಾಂಪ್ರತಂ ತಂ ಪ್ರಹರ್ಷಣಂ ಅನುಜೋ ರಾವಣಸ್ಯಾಹಂ ತೇನ ಚಾಸ್ಮ್ಯವಮಾನಿತಃ. ಈ ತನಕ ಆದ ಘಟನೆಗಳ ಬಗ್ಗೆ ನನಗೆ ಬೇಸರ ಇಲ್ಲ. ಯಾಕೆ? ಧರ್ಮಯುಕ್ತಂಚ ಯುಕ್ತಂಚ. ಈ ತರಹ ವಿಚಾರ ಮಾಡೋದು ಧರ್ಮಯುಕ್ತವಾಗಿದೆ, ಯುಕ್ತವಾಗಿದೆ. ನಾನು ರಾವಣನ ತಮ್ಮ, ತೇನ ಚಾಸ್ಮಿ ಅವಮಾನಿತಃ. ನನಗೇನಾದರೂ ಇಲ್ಲಿ ಒಂದು ಸ್ವಲ್ಪ ಅವಮಾನ ಆಗಿದ್ದರೆ ಅದು ನನ್ನದೇ ತಪ್ಪು. ಯಾಕೆ ಅಂದರೆ ರಾವಣನ ತಮ್ಮ ಆದ್ದರಿಂದ. ಇದು ಒಂದು ಪಾಠ ಇದೆ. ಇನ್ನೊಂದು ತೇನ ಚಾಸ್ಮಿ ಅನುಮಾನಿತಃ ಅಂತ ಒಂದು ಪಾಠ ಇದೆ. ನನ್ನನ್ನು ಸಂದೇಹದಿಂದ ನೀವು ನೋಡಿದಿರಿ, ಅದರ ಬಗೆಗೆ ನನಗೆ ಬೇಸರ ಇಲ್ಲ. ಯಾಕೆ ಅಂದರೆ ರಾವಣನ ತಮ್ಮ. ಎಷ್ಟು ವಿನಯ, ಎಷ್ಟು ವಿನಯ. ಈ ರೀತಿ ನಾನು ನನ್ನ ಜೀವನದಲ್ಲಿಯೇ ಒಬ್ಬನನ್ನು ನೋಡಿದ್ದೇನೆ. ಒಬ್ಬ ಹುಡುಗ, ಅವನಿಗೆ ಯಾಕೋ ಓದಿನಲ್ಲಿ ಮುಂದುವರಿಲಿಕ್ಕಾಗಲಿಲ್ಲ. ಮಧ್ಯದಲ್ಲಿ ಅವನು ವಿದ್ಯಾಪೀಠವನ್ನು ಬಿಡಬೇಕಾಯಿತು. ಕೆಲವೊಬ್ಬರು ಹಾಗೆ ಬಿಟ್ಟವರು ಬಹಳ ಉಡಾಫೆಯಾಗಿ ಮಾತನಾಡ್ತಾ ಇದ್ದರು. ಆದರೆ ಅವನು ಯಾಕೆ ಬಿಟ್ಟೆ ಅಂತ ಕೇಳಿದರೆ ಯಾರ ಮೇಲೂ ದೋಷ ಹೇಳಲಿಲ್ಲ, ನನಗೆ ಓದುವ ಸಾಮರ್ಥ್ಯ ದೇವರು ಕೊಡಲಿಲ್ಲ, ಅದರಿಂದಾಗಿ ಬಿಟ್ಟೆ ಅಂತ ಹೇಳ್ತಾ ಇದ್ದ. ಅದು ಸೌಜನ್ಯದ ಲಕ್ಷಣ. ಅದು ಆ ಸೌಜನ್ಯ ಬಹಳ ಕಡಿಮೆ. ನಾವು ಅಲ್ಲಿಂದ ದೂರ ಬಂದೆವು, ನಮ್ಮನ್ನು ದೂರ ಮಾಡಿದ್ರು ಅಂತ ಹೇಳಿದ ಕೂಡಲೇ ಏನೋ ದೇವರ ಇಚ್ಛೆ ಅಂತ ಹೇಳ್ಬಿಟ್ರು ಆಗುತ್ತೆ. ಆ ಥರ ಸೌಜನ್ಯ ಬಹಳ ವಿರಳ. ವಿಭೀಷಣನಲ್ಲೇ ಆ ಸೌಜನ್ಯ. ಹೌದು, ನನ್ನನ್ನು ಅವಮಾನ ಮಾಡಿದ್ರಿ ಅಥವಾ ನನ್ನನ್ನು ಅನುಮಾನಿಸಿದಿರಿ. ಯಾಕೆ ಅಂದರೆ ನಾನು ರಾವಣನ ತಮ್ಮ ಆದ್ದರಿಂದ. ಭವಂತಂ ಸರ್ವಭೂತಾನಾಂ ಶರಣ್ಯಂ ಚರಣಂ ಗತಃ ಪರಿತ್ಯಕ್ತ ಮಯಾ ಲಂಕಾ ಮಿತ್ರಾಣಿ ಚ ಧನಾನಿ ಚ. ಯಾರಿಗೆ ತನ್ನ ದೋಷದ ಬಗೆಗೆ ಒಂದು ಆಶಂಕೆಯೇ ಇರುತ್ತೆ, ತನ್ನ ದೋಷದ ಬಗೆಗೆ ಒಂದು ವಿನೀತ ಅಕ್ಸೆಪ್ಟೆನ್ಸು, ಕೇವಲ ಬಾಯಿ ಮಾತಲ್ಲ, ನಿಜವಾದ ಅಕ್ಸೆಪ್ಟೆನ್ಸ್ ಇರುತ್ತೆ, ಅವನೇ ಸಜ್ಜನ. ಹೌದು, ನನ್ನಲ್ಲಿ ಈ ದೋಷ ಇದೆ, ಅದರಿಂದಾಗಿ ಹೀಗಾಯಿತು ಅಷ್ಟೇ. ಅವನು ಹೇಳ್ತಾನೆ, ನೀನು ಎಲ್ಲ ಜೀವರಿಗೆ ಶರಣಾಗಬಲ್ಲೆ. ಶರಣ ಅಂದರೆ ಆಶ್ರಯ ಅಂತ. ಶರಣಂ ಗೃಹ ರಕ್ಷಿತ್ರೋಹೋ ಅಂತ ಧಾತು. ಶರಣ ಅಂದರೆ ರಕ್ಷಣೆ. ನಾನು ನಿನ್ನನ್ನು ರಕ್ಷಣೆಗಾಗಿ ಸೇರಿದ್ದೇನೆ. ಅವನೇ ನನಗೆ ಶರಣ ಅಂದರೆ ಅವನೇ ನನ್ನ ಮನೆ ಅಂತನಾದರೂ ಅರ್ಥ ಮಾಡಬಹುದು, ರಕ್ಷಣೆ ಮಾಡುವವ ಅಂತನಾದರೂ ಅರ್ಥ ಮಾಡಬಹುದು. ಅವನೇ ನನ್ನನ್ನು ರಕ್ಷಣೆ ಮಾಡುವವ. ಎಲ್ಲ ಜೀವರನ್ನ ನೀನು ರಕ್ಷಣೆ ಮಾಡಲು ಅರ್ಹ, ಆದ್ದರಿಂದಾಗಿ ಶರಣ್ಯ. ನಿನ್ನನ್ನು ಮೊರೆ ಹೊಕ್ಕೆ ನಾನು ಲಂಕೆಯನ್ನು ಬಿಟ್ಟಿದ್ದೇನೆ, ನನ್ನ ಮಿತ್ರರನ್ನು ಬಿಟ್ಟಿದ್ದೇನೆ, ನನ್ನ ಹಣವನ್ನು ತೊರೆದಿದ್ದೇನೆ. ಯಾಕೆಂದರೆ ಈ ತನಕ ಇರುವ ಎಲ್ಲ ಮಿತ್ರರು ನನ್ನ ಈ ನಡೆಯಿಂದ ಮುನಿದಿರ್ತಾರೆ, ಸಿಟ್ಟು ಮಾಡಿಕೊಳ್ತಾರೆ. ಈ ತನಕ ನಾವು ನಮ್ಮ ಜೊತೆಗಿದ್ದ, ಈಗ ಪಕ್ಷಾಂತರ ಮಾಡಿದ ಅಂತ ಮಿತ್ರರು ಈಗ ಸಿಟ್ಟು ಮಾಡಿಕೊಂಡಿರ್ತಾರೆ. ಹೊಸಬರು ಮಿತ್ರರಾಗಲಿಕ್ಕೆ ಅನುಮಾನದಿಂದ ನೋಡ್ತಾರೆ. ಈ ತನಕದ ಹಣ ಏನೂ ಇಲ್ಲ ನನ್ನ ಹತ್ರ. ಭವದ್ಗತಂ ಹಿಮೇ ರಾಜ್ಯಂ ಜೀವಿತಂಚ ಸುಖಾನಿ ಚ ತಸ್ಯ ತದ್ವಚನಂ ಶ್ರುತ್ವಾ ರಾಮೋ ವಚನಮಬ್ರವೀತ್. ಭವದ್ಗತಂ ಹಿಮೇ ರಾಜ್ಯಂ, ನನಗೆ ರಾಜ್ಯ ಸಿಗಬೇಕು ಅಂತಾದರೆ ನಿನ್ನಿಂದಲೇ.
ನಾನು ರಾಜ್ಯ ಏನು, ಬದುಕಬೇಕು ಅಂತಂದ್ರೆ ನಿನ್ನಿಂದಲೇ. ಹೀಗೆ ಹೇಳಿದಾಗ ರಾಮ ನುಡಿದ, ವಚಸಾ ಸಾಂತ್ವಯಿತ್ವೈನಂ ಲೋಚನಾಭ್ಯಾಂ ಪಿಬನ್ನಿವ ಆಖ್ಯಾಹಿ ಮಮ ತತ್ವೇನ ರಾಕ್ಷಸಾನಾಂ ಬಲಾಬಲಂ. ಮಾತಿನಿಂದ ಸಾಂತ್ವನಗೊಳಿಸಿದ. ಅದು ಕೇವಲ ಬಾಯಿ ಮಾತಾಗಿರಲಿಲ್ಲ, ಹೃದಯಾಳದಿಂದ ಬಂದ ಮಾತಾಗಿತ್ತು. ಯಾಕೆಂದರೆ ಲೋಚನಾಭ್ಯಾಂ ಪಿಬನ್ನಿವ, ಕಣ್ಣುಗಳಿಂದ ಕುಡಿಯುತ್ತಲೋ ಎನ್ನುವಂತೆ. ಈ ಒಂದು ರೂಪಕವನ್ನು ತ್ರಿವಿಕ್ರಮ ಪಂಡಿತರು ಉಷಾಹರಣದ ಆರಂಭದಲ್ಲಿಯೇ ಬಳಸ್ತಾರೆ. ಲಕ್ಷ್ಮೀದೇವಿಯ ಕಣ್ಣುಗಳು ದೇವರ ಸೌಂದರ್ಯವನ್ನು ಕುಡಿಯುವ ಪಾನದ ಪಾತ್ರೆಗಳು. ಅದು ದೇವರಿಗೂ ಹೇಳ್ತಾರೆ, ಲಕ್ಷ್ಮೀ ಲಾವಣ್ಯ ಪೀಯೂಷ ಪಾನಪಾತ್ರ ಯಥೇಕ್ಷಣೆ ಅಂತಾರೆ. ಶುರು ಶ್ಲೋಕ ಉಷಾಹರಣದಲ್ಲಿ ಮಧ್ವಾಚಾರ್ಯರು ಬಳಸಿದ್ದಾರೆ. ಆದರೆ ಉಲ್ಟಾ, ಇಂದಿರಾ ಅಚಂಚಲ, ಇಂದಿರಾ ಚಂಚಲ ಅಪಾಂಗ ನಿರಾಜಿತಂ. ಲಕ್ಷ್ಮೀದೇವಿಯ ದೇವರ ಮೈಮೇಲೆ ಓಡಾಡುವ ಕಣ್ಣುಗಳು ನೀರಾಜನ ಇದ್ದ ಹಾಗೆ, ಮಂಗಳಾರತಿ ಇದ್ದ ಹಾಗೆ ಅಂತ. ಇಲ್ಲಿ ಒಂದು ಸ್ವಲ್ಪ ಈ ತರಹ ಇದೆ. ಏನು? ಲೋಚನಾಭ್ಯಾಂ ಪಿಬನ್ನಿವ, ಕಣ್ಣುಗಳಿಂದ ಕುಡಿಯುತ್ತಲೋ ಎನ್ನುವಂತೆ ವಿಭೀಷಣನನ್ನು ನೋಡುತ್ತಾ, ಅಂದರೆ ಅಷ್ಟು ಪ್ರೀತಿಯಿಂದ ಕಾಣುತ್ತಾ ಹೇಳಿದ ರಕ್ಕಸರ ಬಲಾಬಲಗಳನ್ನು ನುಡಿ. ರಕ್ಕಸರ ಬಲ ಏನು, ದೌರ್ಬಲ್ಯ ಏನು. ಏವ ಮುಕ್ತಂ ತದಾ ರಕ್ಷೋ ರಾಮೇಣ ಕ್ಲಿಷ್ಟಕರ್ಮಣ ರಾವಣಸ್ಯ ಬಲಂ ಸರ್ವಂ ಆಖ್ಯಾತುಮುಪಚಕ್ರಮೇ. ಹೀಗೆ ನುಡಿದಾಗ ರಾವಣನ ಬಲವನ್ನು ಹೇಳಲು ಆರಂಭಿಸಿದ. ಅವಧ್ಯ ಸರ್ವಭೂತಾನಾಂ ಗಂಧರ್ವೋ ರಗಪಕ್ಷಿಣಾಂ ರಾಜಪುತ್ರ ದಶಗ್ರೀವೋ ವರದಾನಾತ್ ಸ್ವಯಂಭುವಃ. ಓ ರಾಮ, ಸ್ವಯಂಭುವಃ ವರದಾನಾತ್, ನಾಲ್ಮಗನ ವರದಿಂದ, ಬ್ರಹ್ಮನ ವರದಿಂದ ಯಾರೂ ಅವನನ್ನು ಕೊಲ್ಲಲಾಗುವುದಿಲ್ಲ. ರಾವಣಾನಂತರೋ ಭ್ರಾತ ಮಮ ಜ್ಯೇಷ್ಠಶ್ಚ ವೀರ್ಯವಾನ್ ಕುಂಭಕರ್ಣೋ ಮಹಾತೇಜಾ ಶಕ್ರ ಪ್ರತಿಬಲೋ ಯುಧಿ. ರಾವಣನ ತಮ್ಮ ನನ್ನ ಅಣ್ಣ, ಅವನು ಕುಂಭಕರ್ಣ, ಮಡಕೆಯಂತಹ ಕಿವಿಯವ, ಉತ್ಕಟವಾಗಿ ಬಲಿಷ್ಠ. ರಾಮಸೇನಾಪತಿಸ್ತಸ್ಯ ಪ್ರಹಸ್ತೋ ಯದಿತೆ ಶ್ರುತಃ ಕೈಲಾಸೇ ಯೇನ ತಮರೇ ಮಣಿಭದ್ರಪ್ಪರಾಜಿತಃ. ರಾವಣನ ಸೇನಾಧಿಪತಿ ಪ್ರಹಸ್ತ ಅಂತ ಇದ್ದಾನೆ, ಅವನು ಕೈಲಾಸದಲ್ಲಿ ಮಣಿಭದ್ರನನ್ನು ಸೋಲಿಸಿದ್ದಾನೆ. ಕುಬೇರನ PA, ಅವನು ಪರ್ಸನಲ್ ಅಸಿಸ್ಟೆಂಟ್, ಮ್ಯಾನೇಜರ್, ಮಣಿಭದ್ರ ಅಂತ. ಇವತ್ತಿಗೂ ಟಿಬೇಟಿನ ಪ್ರದೇಶಗಳಲ್ಲಿ ಮಣಿಭದ್ರನನ್ನು ನೆನಪಿಸ್ಕೋತಾರೆ. ಸ್ವಲ್ಪ ಮಂತ್ರ ಚೇಂಜ್ ಆಗಿದೆ, ಓಂ ಮಣಿಪದ್ಮೇ ಹುಂ ಅಂತಾರೆ. ಆಮೇಲೆ ಮಣಿಭದ್ರ ಟುಕು ಟುಕು ಅಂತ ಅವ್ರದ್ದು. ಮಣಿಭದ್ರ ಟುಕು ಅಂದರೆ ನಮಸ್ಕಾರ. ಮಣಿಭದ್ರನನ್ನು ಅಲ್ಲಿ ಪೂಜಿಸ್ತಾರೆ. ಅದು ಕುಬೇರನ ಜಾಗ, ಅದು ಆ ಕುಬೇರನ ಜಾಗಕ್ಕೆ ಹತ್ತಿರ. ಅದರಿಂದಾಗಿ ಮಣಿಭದ್ರನನ್ನು ನೆನಪಿಸ್ಕೋತಾರೆ. ಬೌದ್ಧರ ಸಾಹಿತ್ಯದಲ್ಲಿ ಮಣಿಭದ್ರ ಕಾಣಿಸಿಕೊಳ್ತಾನೆ. ಇರಲಿ, ಅದರಿಂದಾಗಿ ಆ ಮಣಿಭದ್ರ ಏನಿದ್ದಾನೆ ಅವನನ್ನು ಸೋಲಿಸಿದ್ದಾನೆ. ಬದ್ಧ ಗೋಧಾಂಗುಲಿತ್ರಶ್ಚ ಅವಧ್ಯ ಕವಚೋ ಯುಧಿ ಧನುರಾದಾಯ ಯಸ್ತಸ್ಮಿನ್ ಯಸ್ತಿಷ್ಠನ್ ಅದೃಶ್ಯೋ ಭವತಿ ಇಂದ್ರಜಿತ್. ಆಮೇಲೆ ನಮ್ಮ ಅಣ್ಣನ ಮಗ ಇಂದ್ರಜಿತ್ ಅಂತ ಇದ್ದಾನೆ, ಅವನು ಬದ್ಧ ಗೋಧಾಂಗುಲಿತ್ರಶ್ಚ, ಒಳ್ಳೆ ಗ್ಲೌಸ್ ಇದೆ ಅವನ ಹತ್ರ. ಅಂಗುಲಿತ್ರ, ಬೆರಳಗಾಪು ಅಂತ ಕನ್ನಡದಲ್ಲಿ ಕರೀತಾರೆ, ಅಂದರೆ ಇಂಗ್ಲೀಷಿನಲ್ಲಿ ಗ್ಲೌಸ್ ಅಂತ ಹೇಳಬಹುದು. ಅವಧ್ಯ ಕವಚ, ಅವನು ಸೀಳಲಾಗದ ಕವಚ ಇದೆ ಅವನಿಗೆ. ಧನುರಾದಾಯ ಯಸ್ತಿಷ್ಠನ್,
ಬಿಲ್ಲನ್ನು ತೆಗೆದು ಯುದ್ಧ ಮಾಡ್ತಾನೆ, ಆದರೆ ಕಾಣುವುದಿಲ್ಲ. ಅದೃಶ್ಯೋ ಭವತಿ, ಕಾಣೋದೇ ಇಲ್ಲ, ಹಾಗೆ ಯುದ್ಧ ಮಾಡ್ತಾನೆ. ಅಂದರೆ ಇಂದ್ರಜಿತುವಿನ ಸ್ವಭಾವವನ್ನು ಇವನೇ ಪರಿಚಯಿಸ್ಬಿಟ್ಟಿದ್ದಾನೆ. ಅಂದರೆ ಗೊತ್ತಿತ್ತು ಅವರಿಗೆ ಇಂದ್ರಜಿತು ಬೇಕಂದಾಗ ಕಾಣದಂತಾಗುತ್ತಾನೆ ಅಂತ. ಆದರೆ ಅದೃಶ್ಯನಾಗಿರುವವನನ್ನು ಕೊಲ್ಲುವ ಅಸ್ತ್ರವನ್ನು ರಾಮ ಬಳಸಲಿಲ್ಲ, ಅದನ್ನು ತಿಳ್ಕೊಳ್ಬೇಕು. ಸಂಗ್ರಾಮೇ ತು ಮಹದ್ಗೃಹ್ಯೇ ತರ್ಪಯಿತ್ವಾ ಹುತಾತನೇ ಅಂತರ್ಧಾನಗತ ಶ್ರೀಮಾನ್ ಇಂದ್ರಜಿದ್ಧಂತಿ ರಾಘವಾಂ. ದೊಡ್ಡ ಯುದ್ಧ ಬರ್ತಾ ಇದ್ದಾಗ ಅವನು ಹೋಗಿ ಒಂದು ಹೋಮ ಮಾಡ್ತಾನೆ ಇಂದ್ರಜಿತ್. ಆಮೇಲೆ ಅವನು ಕಣ್ಮರೆಯಾಗಿ ಎಲ್ಲರನ್ನು ಕೊಲ್ತಾನೆ. ಇದು ಅವನ ಸ್ವಭಾವ. ಮಹೋದರ ಮಹಾಪಾರ್ಶ್ವೌ ರಾಕ್ಷಸಶ್ಚಾಪ್ಯಕಂಪನಃ ಅನೀಕಪಾಸ್ತುತಸ್ಯೈತೆ ಲೋಕಪಾಲ ತಮಾಯುಧಿ. ಮಹೋದರ ಮಹಾಪಾರ್ಶ್ವ ಅವರಿದ್ದಾರೆ. ಸುಮಾರು 10,000 ಕೋಟಿ ರಾಕ್ಷಸರಿದ್ದಾರೆ. ಮಾಂಸ ಶೋಣಿತ ಭಕ್ಷಾಣಾಂ ಲಂಕಾಪುರ ನಿವಾಸಿನಾಂ. ಮಾಂಸವನ್ನು ನೆತ್ತರನ್ನು ಉಣ್ಣುತ್ತಾರೆ ಅವರು. ಅವರೆಲ್ಲರಿಂದ ಕೂಡಿಕೊಂಡು ಲೋಕಪಾಲನಯೋಧಯತ್, ಲೋಕಪಾಲಕರನ್ನ ಕುರಿತು ಹೋರಾಡಿದ್ದಾನೆ. ವಿಭೀಷಣಸ್ಯ ಚ ವಚಃ ತಚ್ಛ್ರುತ್ವಾ ರಘುಸತ್ತಮಃ ಅನ್ವೀಕ್ಷ್ಯ ಮನತಾತರವಂ ಇದಂ ವಚನಮಬ್ರವೀತ್. ಇದನ್ನೆಲ್ಲವನ್ನ ಕಂಡು ರಾಮ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನುಡಿದ ಅಂತೆ. ಯಾನಿ ಕರ್ಮಪದಾನಾನಿ ರಾವಣಸ್ಯ ವಿಭೀಷಣ ಆಖ್ಯಾತಾನಿ ಚ ತತ್ವೇನ ಶವಗಚ್ಛಾಮಿ ತಾನ್ಯಹಂ. ಕಣ್ಣಿನಿಂದ ನೋಡ್ತಾ ಇದ್ನಲ್ಲ ವಿಭೀಷಣ, ನಿನ್ನ ಮುಖವನ್ನು ನೋಡ್ತಾ ಇದ್ದರೆ ನೀನು ಹೇಳಿದ್ದರಲ್ಲಿ ಒಂದು ಚೂರು ಸುಳ್ಳಿಲ್ಲ ಅಂತ ಗೊತ್ತಾಗತ್ತೆ. ಅಹಂ ಹತ್ವಾ ದಜಗ್ರೀವಂ ಸಪ್ರಹಸ್ತಂ ತಹಾತ್ಮಜಂ ರಾಜಾನಂತಂ ಕರಿಷ್ಯಾಮಿ ಸತ್ಯಮೇತಚ್ಛೃಣೋತು ಮೇ. ನಾನು ರಾವಣನನ್ನ, ಪ್ರಹಸ್ತನನ್ನ, ಇಂದ್ರಜಿತು ಮೊದಲಾದವರನ್ನು ಕೊಂದು ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ, ಇದು ಸತ್ಯ. ರಸಾತಲಂ ವಾ ಪ್ರವಿಶೇತ್ ಪಾತಾಳಂ ವಾಪಿ ರಾವಣಃ ಪಿತಾಮಹ ಸಕಾಶಂ ವಾ ನಮೇ ಜೀವನ್ ವಿಮೋಕ್ಷತೆ. ಈ ಹಾಗೆ ರಸಾತಳದಲ್ಲಿ ಪಾತಾಳದಲ್ಲಿ ಅಡಗಳಿ. ರಾವಣನ ಇನ್ಫ್ಲೂಯೆನ್ಸು ಸತ್ಯಲೋಕದ ತನಕ ಇದೆ. ಬ್ರಹ್ಮದೇವರ ಹಿಂದೆ ಅಡಗಲಿ, ನಾನು ಬಿಡೋದಿಲ್ಲ. ಅಹತ್ವಾ ರಾವಣಂ ಸಂಖ್ಯೆ ಸಪುತ್ರ ಜನಬಾಂಧವಂ ಅಯೋಧ್ಯಾಂ ನ ಪ್ರವೇಕ್ಷ್ಯಾಮಿ ತ್ರಿಭಿಸ್ತೈರ್ಭ್ರಾತೃಭಿಶ್ಚಪೇ. ನನ್ನ 3 ಜನ ತಮ್ಮಂದಿರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ರಾವಣನನ್ನು ಕೊಲ್ಲದೆ ಲಂಕೆಯನ್ನು ಪ್ರವೇಶ ಮಾಡುವುದಿಲ್ಲ, ಅಯೋಧ್ಯೆಯನ್ನು ಪ್ರವೇಶ ಮಾಡಲ್ಲ. ಶ್ರುತ್ವಾಚ ವಚನಂ ತಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಶಿರತಾ ವಂದ್ಯ ಧರ್ಮಾತ್ಮ ವಕ್ತುಮೇವಂ ಪ್ರಚಕ್ರಮೇ. ಈ ಮಾತನ್ನು ಕೇಳಿದ ಮತ್ತೆ ನಮಸ್ಕಾರ ಮಾಡಿ ಏವಂ ವಕ್ತುಂ ಪ್ರಚಕ್ರಮೆ, ಹೀಗೆ ನುಡಿದ. ವಕ್ತುಮೇವಂ ಅಂತ ಆಗಬೇಕು, ವಕ್ತುಮೇವ ಅಂತ ಆಗೋಗಿದೆ. ಸಣ್ಣ ಮಿಸ್ಟೇಕ್, ಒಂದು ಬಿಂದು ಇದೇ ಇಲ್ಲ ಅಷ್ಟೆ. ರಾಕ್ಷಸಾನಾಂ ವಧೇತಾಚ್ಯಂ ಲಂಕಾಯಾಶ್ಚ ಪ್ರಧರಚಣೆ ಕರಿಷ್ಯಾಮಿ ಯಥಾ ಪ್ರಾಣಂ ಪ್ರವೇಕ್ಷ್ಯಾಮಿ ಚ ವಾಹಿನೀಂ. ಪ್ರಭು ರಾಮ ರಕ್ಕಸರನ್ನ ಸಾಯಿಸಲಿಕ್ಕೆ, ಲಂಕೆಯನ್ನು ಪ್ರವೇಶ ಮಾಡಲಿಕ್ಕೆ ನಾನು ಕೈಲಾದಷ್ಟು ಸಹಾಯ ಮಾಡ್ತೇನೆ. ಇತಿ ಬ್ರುವಾಣಂ ರಾಮಸ್ತು ಪರಿಶ್ವಜ್ಯ ವಿಭೀಷಣಂ ಅಬ್ರವೀಲ್ಲಕ್ಷ್ಮಣಂ ಪ್ರೀತಃ ಸಮುದ್ರಾಜ್ಜಲಮಾನಯ. ಹೀಗೆ ನುಡಿದಾಗ ರಾಮ ವಿಭೀಷಣನನ್ನು ಅಪ್ಪಿಕೊಂಡು ಲಕ್ಷ್ಮಣನ ಕಡೆ ತಿರುಗಿ ಹೇಳಿದ, ಲಕ್ಷ್ಮಣ, ಇದೋ ಸಮುದ್ರದಿಂದ ನೀರು ತಗೊಂಬ. ತೇನ ಕ್ಷೇಮಂ ಮಹಾಪ್ರಾಜ್ಞಂ ಅಭಿಷಿಂಚ ವಿಭೀಷಣಂ ರಾಜಾನಂ ರಕ್ಷಸಾಂ ಕ್ಷಿಪ್ರಂ ಪ್ರಸನ್ನೇ ಮಹಿಮಾನದ. ಲಕ್ಷ್ಮಣ,
ಸಮುದ್ರದ ಜಲದಿಂದ ಲಂಕೆಯ ರಾಜನಾಗಿ ಅಭಿಷೇಕ ಮಾಡು. ತಂ ಪ್ರಸಾದಂ ತು ರಾಮಸ್ಯ ದೃಷ್ಟ್ವಾ ಸದ್ಯ ಪ್ಲವಂಗಮಾಃ ಪ್ರಚಕ್ರುಷುರ್ಮಹಾತ್ಮಾನಂ ಸಾಧು ಸಾಧ್ವಿತಿ ಚಾಬ್ರುವನ್. ಆ ಪ್ರಸಾದವನ್ನು ನೋಡಿ ಪ್ಲವಂಗಮಾಹ ಕಪಿಗಳೆಲ್ಲ ಹರ್ಷಧ್ವಾನ ಮಾಡಿದರಂತೆ, ಸಾಧು ಸಾಧು ಅಂದ್ರಂತೆ. ಅಬ್ರವೀಚ್ಛ ಹನುಮಾಂಶ್ಚ ಸುಗ್ರೀವಶ್ಚ ವಿಭೀಷಣಂ ಕಥಂ ಸಾಗರಮಕ್ಷೋಭ್ಯಂ ತರಾಮವರುಣಾಲಯಂ. ಆಮೇಲೆ ಹನುಮಂತ ಸುಗ್ರೀವ ವಿಭೀಷಣನಿಗೆ ಹೇಳಿದರು, ಸುಗ್ರೀವ ಹೇಗೆ ದಾಟೋಣ? ಸೈನ್ಯೈ ಪರಿವೃತಾಸ್ತರವೇ ವಾನರಾಣಾಂ ಮಹೋಜತಾಂ. ನಮ್ಮ ಜೊತೆಗೆ ಕಪಿಗಳ ಸೈನ್ಯವೂ ಬರಬೇಕು. ಹೇಗೆ ದಾಟೋಣ? ಉಪಾಯೈರಭಿಗಚ್ಛಾಮ ಯಥಾ ನದ ನದೀಪತಿಂ ತರಾಮ ತರತಾ ತರವೇ ಸಸೈನ್ಯ ವರುಣಾಲಯಂ. ಹೇಗೆ? ಏವ ಮುಕ್ತಸ್ತು ಧರ್ಮಾತ್ಮ ಪ್ರತ್ಯುವಾಚ ವಿಭೀಷಣಃ ಸಮುದ್ರಂ ರಾಘವೋ ರಾಜ ಶರಣಂ ಗಂತುಮರ್ಹತಿ. ಆಗ ವಿಭೀಷಣ ಹೇಳಿದ, ಓ ರಾಮ, ಸಮುದ್ರನನ್ನು ಮೊರೆ ಹೊಕ್ಕಬೇಕು. ಖಾನಿತ ಸಗರೇಣಾಯಂ ಅಪ್ರಮೇಯೋ ಮಹೋದಧಿ ಕರ್ತುಮರ್ಹತಿ ರಾಮಸ್ಯ ಜ್ಞಾತೆ ಕಾರ್ಯಂ ಮಹೋದಧಿ. ಸಗರನ 60,000 ಜನ ಮಕ್ಕಳು ಅಗೆದಾಗ ಅಲ್ಲಿ ನೀರು ಬಂದು ತುಂಬಿಕೊಂಡು ಸಮುದ್ರ ಆಗಿತ್ತು. ಆ ಹಿನ್ನೆಲೆಯಲ್ಲಿ ರಾಮ ಅವನಿಗೆ ಕಸಿನ್ ಸಗರನ ವಂಶದಲ್ಲಿ ರಾಮ ಬಂದಿದ್ದಾನೆ. ಈ ಕಡಲು ಆಗಿದ್ದು ಸಗರನಿಂದ, ಅದಕ್ಕೆ ಸಾಗರ ಅಂತ ಕರೆಯೋದು. ಅವರಿಬ್ಬರು ಸಂಬಂಧಿಕರಾದರು. ರಾಮನ ಕೆಲಸವನ್ನ ಸಂಬಂಧಿಕನಾದ ವರುಣ ಆಗಗೊಡುತ್ತಾನೆ. ಏವಂ ವಿಭೀಷಣೇನೋಕ್ತಂ ರಾಕ್ಷಸೇನ ವಿಪಶ್ಚಿತ ಆಜಗಾಮಾಥ ಸುಗ್ರೀವೋ ಯತ್ರ ರಾಮಸ್ಥ ಲಕ್ಷ್ಮಣಃ. ಆಮೇಲೆ ತತಶ್ಚಾಕ್ಷಾತು ಮಾರೇಭೆ ವಿಭೀಷಣ ವಚಃಶುಭಂ ಸುಗ್ರೀವೋ ವಿಪುಲಗ್ರೀವ ಸಾಗರಸ್ಯೋಪವೇತನಂ. ವಿಭೀಷಣ ಹೇಳಿದ ಮೇಲೆ ಸುಗ್ರೀವ ರಾಮನ ಬಳಿಗೆ ಹೋಗಿ, ಹೌದು, ನಾವು ಕಡಲ ತಡಿಯಲ್ಲಿ ಕುಳಿತುಕೊಳ್ಳಬೇಕು, ಅವನು ಶರಣಾಗಿ ಬರಬೇಕು. ಸತ್ಕ್ರಿಯಾರ್ಥಂ ಕ್ರಿಯಾದಕ್ಷಂ ಪ್ರಕೃತ್ಯ ಧರ್ಮಶೀಲಸ್ಯ ರಾಮಸ್ಯ ಅಪ್ಯರೋಚತ ಸಲಕ್ಷ್ಮಣಂ ಮಹಾತೇಜಾ ಸುಗ್ರೀವಂಚ ಹರೀಶ್ವರಂ. ಸತ್ಕ್ರಿಯಾರ್ಥಂ ಕ್ರಿಯಾದರ್ಶಂ ಸ್ಮಿತಪೂರ್ವಮಭಾಚತ. ಸಹಜವಾಗಿ ಧರ್ಮಶೀಲ. ಮೊದಲು ಪರೀಕ್ಷೆ ಒಂದು ಅವಕಾಶ ಕೊಡಬೇಕು. ಆ ಅವಕಾಶ ಕೊಟ್ಟಾಗ ಬಳಸ್ಕೊಳ್ಳದೆ ಹೋದರೆ ಮುಂದಿನ ಅಡಿಯನ್ನು ಇಡಬೇಕು. ಹೀಗಾಗಿ ರಾಮನಿಗೆ ಇಷ್ಟ ಆಯಿತಂತೆ, ಮೊದಲು ಸಮುದ್ರ ರಾಜನಿಗೆ ಅವಕಾಶ ಕೊಡೋಣ. ಮುಗುಳು ನಗುತ್ತಾ ಸುಗ್ರೀವ ಪಂಡಿತೋ ನಿತ್ಯಂ ಭವಾನ್ ಮಂತ್ರ ವಿಚಕ್ಷಣಃ ಉಭಾಭ್ಯಾಂ ಸಂಪ್ರದಾರ್ಯಾರ್ಥಂ ರೋಚತೆ ಯತ್ತದುಚ್ಯತಾಂ. ಆಗ ರಾಮ ನಗುತ್ತಾ ಹೇಳಿದ, ಯಾಕೆ? ಸತ್ಕ್ರಿಯಾರ್ಥಂ, ಅವರಿಬ್ಬರಿಗೆ ಸತ್ಕಾರ ಮಾಡಬೇಕು, ಅವರಿಬ್ಬರನ್ನು ಗೌರವಿಸಬೇಕು. ಗೌರವಿಸೋದು ಹೇಗೆ? ನೀವಿಬ್ಬರು ಏನು ಯೋಚನೆ ಮಾಡಿದ್ದೀರಾ ಹೇಳಿ ಅಂತನ್ನೋದಷ್ಟೇ, ಇನ್ನೇನಿಲ್ಲ. ಏಕೆಂದರೆ ರಾಜನಾದವ ಮಂತ್ರಿಗಳ ಯೋಚನೆ ಕೇಳೋದೇನೆ ದೊಡ್ಡ ವಿಚಾರ. ಯಾವುದಾದ್ರೊಂದು ವಿಚಾರದಲ್ಲಿ ನಮ್ಮ ಸಲಹೆ ಕೇಳ್ತಾ ಇದ್ದಾರೆ, ಹೇಗೆ ಮಾಡಬಹುದು ಹೇಳಿ ಅಂತಂದರೆ ಅದು ದೊಡ್ಡ ಸತ್ಕಾರ. ಅದು ಮಾಡಲಿಕ್ಕಾಗ್ತಾ ಇರತ್ತೆ ಅವರಿಗೆ. ಆದರೂ ನಮ್ಮನ್ನು ಕೇಳ್ತಾರೆ, ಏನಪ್ಪ ಹೇಗೆ ಮಾಡೋದು? ತಂದೆಯಾದವನು ಒಂದು 20 ವರ್ಷದ ಮಗನನ್ನು ಏನಪ್ಪ ಹೇಗೆ ಮಾಡೋದು ಅಂತ ಕೇಳಿದ್ರೆ ಅದು ಸತ್ಕಾರದ ಆರಂಭ. ಅಂದರೆ ನಿನ್ನನ್ನು ದೊಡ್ಡವನಾಗಿ ಪರಿಗಣಿಸಿದ್ದೇನೆ, ನೀನು ಕೂಡ ಸರಿ ತಪ್ಪುಗಳನ್ನು ಎಣಿಸಿಕೊಳ್ಳಬಲ್ಲೆ, ಅಥವಾ ಆ ತರಹ ಆಗಬೇಕು. ಅದು ಮಗನ ಮೇಲಿನ ಸತ್ಕಾರವೇ ವಿನಃ ಇವನು ಮಾಡಲಿಕ್ಕಾಗಲ್ಲ ಅಂತಲ್ಲ. ತಂದೆ ಕೊಡುವ ಮೊದಲ ಚಾನ್ಸ್ ಏನಪ್ಪ, ಮನೆಯ ಕಾರ್ಯಕ್ರಮಗಳನ್ನು ಹೇಗೆ ಮಾಡೋದು ಅಂತ ತಂದೆ ಕೇಳ್ತಾನೆ. ಆ ರೀತಿ ರಾಜನಾದವ
ಹೊಸದಾಗಿ ಬಂದವನನ್ನು ಸರಿ ಈಗ ಏನು ಮಾಡೋಣ ಅಂತ ಕೇಳಿದ್ರೆ ರಾಜನಿಗೆ ತಿಳಿದಿರಬಹುದು, ತಿಳಿಯದೇ ಇರಬಹುದು. ಆದರೆ ರಾಮ ಅಂತೂ ತಿಳಿದು ಕೇಳಿದ್ದು. ಅದಕ್ಕೆ ವಾಲ್ಮೀಕಿಗಳು ಹೇಳಿದ್ರು, ಸತ್ಕ್ರಿಯಾರ್ಥಂ ಕ್ರಿಯಾದಕ್ಷಂ ಸ್ಮಿತಪೂರ್ವಮಭಾಚತ. ಮುಗುಳು ನಗುತ್ತಾ ಹೇಳಿದ್ನಂತೆ, ಸುಗ್ರೀವ ಪಂಡಿತೋ ನಿತ್ಯಂ. ಸುಗ್ರೀವ ಈ ಥರದ್ರಲ್ಲೆಲ್ಲ ಜಾಣ. ಭವಾನ್ ಮಂತ್ರ ವಿಚಕ್ಷಣ. ನೀನು ಯಾವ ರೀತಿ ಯೋಚನೆ ಮಾಡಬೇಕು, ರಾಜನಿಗೆ ಯಾವ ರೀತಿ ಒಳಿತಾಗತ್ತೆ ಅನ್ನೋದನ್ನು ತಿಳಿದವ. ಆದ್ದರಿಂದ ಉಭಾಭ್ಯಾಂ ಸಂಪ್ರದಾರ್ಯಾರ್ಥಂ, ನೀವಿಬ್ಬರೂ ಕೂತುಕೊಂಡು ಯೋಚನೆ ಮಾಡಿ ಹೇಳಿ. ಏವ ಮುಕ್ತೌ ತಥೋ ವೀರೌ ಉಭೌ ಸುಗ್ರೀವ ಲಕ್ಷ್ಮಣೌ ಸಮುದಾಚಾರ ಸಂಯುಕ್ತಂ ಇದಂ ವಚನಮಬ್ರವೀತ್. ಆಮೇಲೆ ಇಬ್ಬರು ಸುಗ್ರೀವ ಲಕ್ಷ್ಮಣ ಸೇರಿಕೊಂಡು ನುಡಿದ, ಕಿಮರ್ಥನ್ನೌ ನರವ್ಯಾಘ್ರ ನರೋಚಿಷ್ಯತಿ ರಾಘವ ವಿಭೀಷಣೇನ ಯತ್ತುಕ್ತಂ ಅಸ್ಮಿನ್ ಕಾಲೇ ಸುಖಾವಹೌ. ಲಕ್ಷ್ಮಣ ಮತ್ತೆ ಇವರು ಹೇಳಿದ್ರು, ಸುಗ್ರೀವ, ವಿಭೀಷಣ ಹೇಳ್ತಾ ಇದ್ದಾನೆ, ಅವನ ಪ್ರಕಾರ ಅಬದ್ಧ್ವಾ ಸಾಗರೇ ಸೇತುಂ ಘೋರೇಸ್ಮಿನ್ ವರುಣಾಲಯೇ ಲಂಕಾನಾಸಾದಿತುಂ ಶಕ್ಯ ಸೇಂದ್ರೈರಪಿ ತುರಾತುರೈಃ. ಸೇತುವೆಯನ್ನು ಕಟ್ಟದೆ ಲಂಕೆಯನ್ನು ತಲುಪಲಾಗುವುದಿಲ್ಲ ಅಂತ. ವಿಭೀಷಣಸ್ಯ ಶೂರಸ್ಯ ಯಥಾರ್ಥಂ ಕ್ರಿಯತಾಂ ವಚಃ ಅಲಂ ಕಾಲಾತ್ಯಯಂ ಕೃತ್ವಾ ಸಾಗರಸ್ಯ ನಿಯುಜ್ಯತಾಂ. ಅದರಿಂದ ಸುಗ್ರೀವನ ಮಾತನ್ನ ಯಥಾರ್ಥವಾಗಿ ಮಾಡಬೇಕು. ಸಾಕು, ಈ ತನಕ ಕಾಲವನ್ನು ಕಳೆದದ್ದು. ಯಥಾ ಸೈನ್ಯೇನ ಗಚ್ಛಾಮ ಪುರೀಂ ರಾವಣ ಪಾಲಿತಾಂ. ಕಡಲಿಗೆ ಸಂಕವನ್ನು ಕಟ್ಟಬೇಕು, ಅದರ ಮೂಲಕ ನಾವು ಲಂಕೆಗೆ ತೆರಳಬೇಕು. ಏವ ಮುಕ್ತ ಕುಶಾಸ್ತೀರ್ಣೆ ತೀರೇ ನದ ನದೀಪತೆ ಸಂವಿವೇಚ ತದಾ ರಾಮೋ ವೇದ್ಯಾಮಿವ ಹುತಾತನಃ. ಹೀಗೆ ಹೇಳಿದಾಗ ದರ್ಭೆಯನ್ನು ಹಾಸಿಕೊಂಡು ಶ್ರೀರಾಮ ಸಂವಿವೇಶ, ಅಲ್ಲಿ ಕುಳಿತ. ಸಂವಿವೇಚ ಅನ್ನೋದಕ್ಕೆ ಮಲಗಿದ ಅಂತ ಅರ್ಥ ಇದೆ, ಕುಳಿತ ಅಂತನೂ ಅರ್ಥ ಮಾಡಬಹುದು. ಆಯ್ತಾ? ಹೇಗೆ? ವೇದ್ಯಾಮಿವ ಹುತಾತನಃ, ವೇದಿಯಲ್ಲಿ ಕುಂಡದ ಒಳಗಣ ಬೆಂಕಿಯಂತೆ ಕಂಡ ಅಂತ ಹೇಳುವಲ್ಲಿಗೆ ಯುದ್ಧಕಾಂಡದಲ್ಲಿ 19ನೇ ಸರ್ಗ ಮುಗಿತು. ತಥೋ ನಿವಿಷ್ಟಾಂ ಧ್ವಜಿನೀಂ ಸುಗ್ರೀವೇಣಾಭಿಪಾಲಿತಾಂ ದದರಚ ರಾಕ್ಷಸೋಭ್ಯೇತ್ಯ ಶಾರ್ದೂಲೋ ನಾಮ ವೀರ್ಯವಾನ್. ಅಷ್ಟು ಹೊತ್ತಿಗೆ ಶಾರ್ದೂಲ ಅಂತ ರಾಕ್ಷಸ, ರಾವಣನ ಚಾರ, ಅವನು ಬಂದ. ಚಾರೋ ರಾಕ್ಷಸರಾಜಸ್ಯ ರಾವಣಸ್ಯ ದುರಾತ್ಮನಃ ತಾಂ ದೃಷ್ಟ್ವಾ ಸರ್ವತೋ ವ್ಯಗ್ರಾಂ ಪ್ರತಿಗಮ್ಯತ ರಾಕ್ಷಸಃ. ಮೇಲ್ಗಡೆಯಿಂದ ನೋಡಿದ, ಎಲ್ಲರೂ ಆರಾಮವಾಗಿದ್ದಾರೆ, ಯಾರಲ್ಲಿಯೂ ಟೆನ್ಷನ್ ಇಲ್ಲ, ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಏನಾಗುತ್ತೋ ಏನೋ ಅನ್ನುವ ಆತಂಕ ಇಲ್ಲ. ಅದನ್ನು ನೋಡಿದ. ಆವಿಶ್ಯ ಲಂಕಾಂ ವೇಗೇನ ರಾಜಾನಮಿದಮಬ್ರವೀತ್ ಏಷ ವೈ ವಾನರಕ್ಷೋಘೋ ಲಂಕಾಂ ತಮಭಿವರ್ತತೆ. ಸೀದ ಲಂಕೆಗೆ ಹೋದ. ರಾವಣನಿಗೆ ನುಡಿದ, ಸ್ವಾಮಿ, ಕಪಿಗಳು ಮತ್ತು ಕರಡಿಗಳು ಸಮುದ್ರದಲ್ಲಿ ಸೇರಿದ್ದಾರೆ, ಲಂಕೆಗೆ ಬರ್ತಾರೆ. ಅಗಾಧಶ್ಚ ಪ್ರಮೇಯಸ್ಯ ದ್ವಿತೀಯೈವ ಸಾಗರಃ ಪುತ್ರೌ ದಶರಥಸ್ಯೇಮೌ ಭ್ರಾತರೌ ರಾಮಲಕ್ಷ್ಮಣೌ. ಅಗಾಧಶ್ಚ ಅಪ್ರಮೇಯಶ್ಚ, ತಳವಿಲ್ಲದ್ದು, ತಿಳಿಯಲಾಗದ್ದು, ಅಳೆಯಲಾಗದ್ದೂ ಆಗಿದೆ ಕಪಿಗಳ ಸೇನೆ. ಎರಡನೆಯ ಸಮುದ್ರವೋ ಎಂಬಂತೆ ಕಾಣ್ತಾ ಇದೆ. ದ್ವಿತೀಯ ಇವ ಸಾಗರ ಅಲ್ವೇ? ಅಗಾಧ ಅಪ್ರಮೇಯ. ಪುತ್ರೌ ದಶರಥಸ್ಯೇಮೌ ಉತ್ತಮೌ ರೂಪಸಂಪನ್ನೌ
ಸೀತಾಯ ಪದಮಾಗತೌ ಏತೌ ಸಾಗರಮಾತಾದ್ಯ ಸನ್ನಿವಿಷ್ಟೌ ಮಹಾದ್ಯುತೆ. ಉತ್ತಮರು ರೂಪಸಂಪನ್ನರೂ ಆಗಿ ಸೀತೆಯನ್ನ ಹುಡುಕಿಕೊಂಡು ಲಂಕೆಗೆ ಬರ್ತಾ ಇದ್ದಾರೆ. ಬಲಂ ಚಾಕಾಚಮಾವೃತ್ಯ ಸರ್ವತೋ ದಶಯೋಜನಂ ತತ್ವಭೂತಂ ಮಹಾರಾಜ ಕ್ಷಿಪ್ರಂ ವೇದಿತುಮರ್ಹಸಿ. ಅವರು ಸಂಪೂರ್ಣ ಸಜ್ಜಾಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ತವದೂತ ಮಹಾರಾಜ ಕ್ಷಿಪ್ರಮರ್ಹಸಿ ವೇದಿತುಂ ಉಪಪ್ರದಾನಂ ಸಾಂತ್ವಂ ವಾ ಭೇದೋ ವಾತ್ರ ಪ್ರಯುಜ್ಯತಾಂ. ನಾನು ರಿಪೋರ್ಟ್ ಮಾಡಿದ್ದೇನೆ. ಮುಂದೆ ನಿನ್ನ ಮತಗಳನ್ನು ಇಟ್ಟುಕೊಂಡು ನಿನ್ನ ದೂತರನ್ನು ಬಳಸಿಕೊಂಡು ಏನೋ ಒಂದಿಷ್ಟು ಹಣವನ್ನು ಕೊಟ್ಟು ಕಪಿಗಳಿಗೆ ಉಪಪ್ರದಾನ ಹಣವನ್ನು ಕೊಟ್ಟು ಕಪಿಗಳನ್ನು ಬೇರ್ಪಡಿಸೋದು. ಈಗ ಯುದ್ಧ ಆದರೆ ನಿಮ್ಗೇನು ಪ್ರಯೋಜನ ಇದೆ? ರಾಮ ಬಡವ, ಅವನು ಕೊಡ್ಲಿಕ್ಕಾಗಲ್ಲ. ನೋಡಿ ನಾವು ದುಡ್ಡು ಕೊಡ್ತೀವಿ, ವಾಪಸ್ ಹೊಟ್ಟೋಗ್ಬಿಡಿ ಅಂತ ಹೇಳಿ ಕಪಿಗಳನ್ನು ಭೇದ ಮಾಡೋದು. ಇಲ್ಲವೇ ಸುಗ್ರೀವನಿಗೂ ರಾಮನಿಗೂ ಮಧ್ಯದಲ್ಲಿ ತಂದಿಡೋದು. ಉಪಪ್ರದಾನಂ ಅಥವಾ ಸಾಂತ್ವಂ. ನೋಡಪ್ಪ ಸುಗ್ರೀವ, ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತೆ, ನಾವು ನಿನಗೆ ಪೂರ್ಣ ಸಪೋರ್ಟ್ ಮಾಡ್ತೇವೆ. ವಾಲಿಯ ಕಾಲದಲ್ಲಿ ಯಾವ ರೀತಿಯ ಬಾಂಧವ್ಯ ನಮ್ಮಲ್ಲಿ ಇತ್ತೋ ಅದೇ ರೀತಿಯಾದ ಬಾಂಧವ್ಯವನ್ನು ನಿನಗೆ ನಾವು ಕೊಡ್ತೇವೆ ಅಂತ ಹೇಳಿ ಏನೋ ಮಾಡಿ ಪ್ರಯೋಗ ಮಾಡೋಣ. ಶಾರ್ದೂಲಸ್ಯ ವಚ ಶ್ರುತ್ವಾ ರಾವಣೋ ರಾಕ್ಷಸೇಶ್ವರಃ ಉವಾಚ ಸಹತಾ ವ್ಯಗ್ರಹ ಸಂಪ್ರದಾಯಾರ್ಥಮಾತ್ಮನಃ. ನೋಡಿದ, ಸ್ವಲ್ಪ ಹೊತ್ತು ಯೋಚನೆ ಮಾಡಿದ. ಶುಕಂ ಸಾಧು ತದಾ ರಕ್ಷೋ ವಾಕ್ಯಮರ್ಥ ವಿದಾಂವರಂ. ಶುಕ ಅಂತ ಒಬ್ಬ ರಾಕ್ಷಸ, ಅವನನ್ನು ಕಳುಹಿಸಿದ. ಸುಗ್ರೀವಂ ಬ್ರೂಹಿ ಗತ್ವಾಚು ರಾಜಾನಂ ವಚನಾನ್ ಮಮ ಯಥಾ ಸಂದೇತ ಮಕ್ಲೀಬಂ ಶ್ಲಕ್ಷ್ಣಯ ಪರಯಾಗಿರಾ. ನೀನು ಸೀದ ಸುಗ್ರೀವನ ಬಳಿಗೆ ಹೋಗಬೇಕು. ಶುಕ ಅನ್ನುವ ರಾಕ್ಷಸನಿಗೆ ರಾವಣ ಹೇಳ್ತಾ ಇರೋದು, ನೀನು ಸೀದಾ ಸುಗ್ರೀವನ ಬಳಿಗೆ ಹೋಗಬೇಕು. ನನ್ನ ಮಾತಿನಿಂದ ಹೀಗೆ ಹೇಳು, ತ್ವಂ ವೈ ಮಹಾರಾಜ ಕುಲ ಪ್ರಸೂತೋ ಯಥಾ ಮಹಾಬಲಶ್ಚ ಋಕ್ಷರಜಸ್ಸುತಶ್ಚ ನ ಕಶ್ಚನಾರ್ಥಸ್ತವ ನಾಶ್ಚನರ್ಥಃ ತಥಾಪಿ ಮೇ ಭ್ರಾತೃತಮೋ ಹರೀಚ. ನೋಡಪ್ಪ, ನೀನು ಒಳ್ಳೆ ಕುಲದಲ್ಲಿ ಹುಟ್ಟಿದವ. ಋಕ್ಷರಜಸ್ ಅನ್ನುವ ಬ್ರಹ್ಮದೇವರ ಮಗ ಒಬ್ಬ ಕಪಿ, ಆ ಕಪಿಯ ಕುಲದಲ್ಲಿ ಬಂದವ. ನ ಕಶ್ಚನಾರ್ಥಸ್ತವ ನಾಶ್ಚನರ್ಥಃ. ನಿನ್ನಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ, ನಿನ್ನಿಂದ ನನಗೆ ಯಾವ ತೊಂದರೆಯೂ ಇಲ್ಲ. ತಥಾಪಿ ಮೇ ಭ್ರಾತೃತಮೋ ಹರೀಚ. ಆದರೂ ನಾವಿಬ್ಬರು ಮಾನವರಲ್ಲ ಅನ್ನುವ ಕಾರಣದಿಂದ ನಾವಿಬ್ಬರು ಅಣ್ಣ ತಮ್ಮಂದಿರಿದ್ದ ಹಾಗೆ. ಅಹಂ ಯದ್ಯಹರಂ ಭಾರ್ಯಾಂ ರಾಜಪುತ್ರಸ್ಯ ಧೀಮತಃ ಕಿಂ ತತ್ರ ತವ ಸುಗ್ರೀವ ಕಿಷ್ಕಿಂಧಾಂ ಪ್ರತಿಗಮ್ಯತಾಂ. ನೋಡಪ್ಪ, ನಾನು ರಾಮನ ಹೆಂಡತಿಯನ್ನು ಅಪಹರಿಸಿದ್ರೆ ನಿನಗೇನು ಬೇನೆ? ನಿನಗೆ ಯಾವ ಸಂಬಂಧವೂ ಇಲ್ಲ, ಹೊರಟು ಬಿಡಬಹುದಲ್ಲ. ಇಲ್ಲ, ನಾವು ಅನೀತಿಯನ್ನು ಪ್ರತಿಭಟನೆ ಮಾಡಬೇಕು ಅಂತನೂ ಇಲ್ಲ. ಯಾಕೆಂದರೆ ನೀವಿಬ್ಬರೇ ಅಣ್ಣ ತಮ್ಮಂದರು ಒಬ್ಬರೊಬ್ಬರು ಹೆಂಡತಿಯರನ್ನು ಪರಸ್ಪರ ಅಪಹಾರ ಮಾಡ್ಕೊಂಡ್ಬಿಟ್ಟಿದ್ದೀರ. ಅಂದ ಮೇಲೆ ಇನ್ನೇನು ಪ್ರಾಬ್ಲಮ್ಮು? ನಹಿ ಎಂ ಹರಿಬಿರ್ಲಂಕಾ ಪ್ರಾಪ್ತುಂ ಚಕ್ಯಾ ಕಥಂಚನ ದೇವೈರಪಿ ಸಗಂಧರ್ವೈ ಕಿಂ ಪುನರ್ನರವಾನರೈ. ಈ ಕಪಿಗಳು, ನಿನ್ನ ಸೇನೆಯವರು ಲಂಕೆಯನ್ನು ಪ್ರವೇಶ ಮಾಡ್ತಾರೆ ಅಂತ ಅನ್ಸತ್ತಾ? ದೇವತೆಗಳಿಗಾಗಲಿಲ್ಲ, ಗಂಧರ್ವರಿಗಾಗಲಿಲ್ಲ, ಇನ್ನು ಮನುಷ್ಯರಾದ ಅವ್ರಿಗಾಗತ್ಯೆ, ಕಪಿಗಳಾದ ನಿಮಗಾಗತ್ಯೆ. ಸತದಾ ರಾಕ್ಷಸೇಂದ್ರೇಣ ಸಂಧಿಷ್ಟೋ ರಜನೀಚರ ಶುಕೋ ವಿಹಂಗಮೋ ಭೂತ್ವಾ ತೂರ್ಣಮಾಪ್ಲುತ್ಯ ಚಾಂಬರಂ. ಈ ರೀತಿ ಒಂದು ಐಡಿಯಾ ಬಂತು ಶುಕನಿಗೆ. ಸೀದಾ ಸಮುದ್ರವನ್ನು ದಾಟಿ ರಾಮ ಇದ್ದಲ್ಲಿಗೆ ಹೋದ. ಸಗತ್ವಾ ದೂರ ಮಧ್ವಾನಂ ಉಪರಿಯುಪರಿತಾಗರಂ ಸಂಸ್ಥಿತೋ ಹೆಂಬರೇ ವಾಕ್ಯಂ ಸುಗ್ರೀವಮಿದಮಬ್ರವೀತ್. ಒಂದು ಗಿಳಿಯ ರೂಪದಲ್ಲಿ ನಿಂತು ಸುಗ್ರೀವನಿಗೆ ನುಡಿದ.
ಸರ್ವಮುಕ್ತಂ ಯಥಾದಿಷ್ಟಂ ರಾವಣೇನ ದುರಾತ್ಮನ ತತ್ಪ್ರಾಪಯಂತಂ ವಚನಂ ತೂರ್ಣಮಾಪ್ಲುತ್ಯ ವಾನರಾಹ. ಈ ರೀತಿ ಇನ್ನೂ ಸಂದೇಶವನ್ನು ಹೇಳ್ತಾ ಇದ್ದಾನಷ್ಟೇ. ಕಪಿಗಳು ಒಂದಿಷ್ಟು ಜನ ಹಾರಿ ಅವನನ್ನು ಕೆಳಗಡೆ ಕೆಡವುಕೊಂಡು ಒದಿಲಿಕ್ಕೆ ಶುರು ಮಾಡಿದ್ರು. ಪ್ರಾಪದ್ಯಂತ ತದಾ ಕ್ಷಿಪ್ರಂ ಲೋಪ್ತುಂ ಹಂತುಂ ಚ ಮುಷ್ಟಿಭಿಃ ಸರ್ವೈ ಪ್ಲವಂಗೈ ಪ್ರಸಭಂ ನಿಗೃಹೀತೋ ನಿಚಾಚರಃ. ಎಲ್ಲರೂ ತಗೊಂಡು 2 ಬಾರಿಸ್ಲಿಕ್ಕೆ ಶುರು ಮಾಡಿದ್ರು. ಗಗನಾತ್ ಭೂತಲೇ ಚಾಚು ಪ್ರತಿಗೃಹ್ಯಾವತಾರಿತಃ. ಆಗಸದಿಂದ ನೆಲಕ್ಕೆ ಕೆಡವಿ ವಾನರೈ ಪೀಡ್ಯಮಾನಸ್ತು ಶುಕೋ ವಚನಮಬ್ರವೀತ್. ಹೀಗೆ ಹಿಡ್ಕೊಂಡು ಪೆಕ ಪೆಕ ಒದಿತಾ ಇರಬೇಕಾದ್ರೆ ಅವನು ಒದೆಯಲ್ಪಟ್ಟು ಹೇಳ್ತಾ ಇದ್ದ, ನದೂತಾನ್ ಜಂತಿ ಕಾಕುತ್ಸ್ಥ ವಾರ್ಯಂತಾಂ ಸಾಧುವಾನರಾಹ. ಓ ರಾಮ, ದೂತರನ್ನು ಕೊಲ್ಬಾರದು ಅಂತ ನೀನಾದರೂ ಹೇಳು. ಯಸ್ತು ಹಿತ್ವಾ ಮತಂ ಭರ್ತುಃ ಸ್ವಮತಂ ಸಂಪ್ರಧಾರಯೇತ್ ಅನುಕ್ತವಾದಿ ದೂತ ಸನ್ ಸದೂತೋ ವಧಮರ್ಹತಿ. ದೂತ ಅಂದ್ರೇನು? ಅವರು ಹೇಳಿದ್ದನ್ನು ಇಲ್ಲಿ ಹೇಳೋದಷ್ಟೇ. ಇದು ಹೇಗೆ ಅಂದರೆ ಭಾರತ ಕ್ರಿಕೆಟಿನಲ್ಲಿ ಸೋತಿತು ಅಂತ ಟಿವಿ ನೋಡ್ದು ಹಾಕಿದಾಗೆ. ಟಿವಿ ಏನು ಮಾಡಿತ್ತು? ಹಾಗೆ ಇಲ್ಲಿ ಹಾಗೆ ಸದೂತೋ ವಧಮರ್ಹತಿ. ಶುಕಸ್ಯ ವಚನಂ ರಾಮಃ ಶ್ರುತ್ವಾತು ಪರಿದೇವಿತಂ ಉವಾಚ ಮಾವಧಿಷ್ಠೇತಿ ಜ್ಞತಶ್ಚಾಕಾ ಮೃಗರ್ಜಭಾನ್. ಶುಕಸ್ಯ ವಚನಂ ರಾಮಃ, ಶುಕನ ಮಾತನ್ನು ಕೇಳಿ, ಅವನು ಅತ್ತದ್ದನ್ನು ಕೇಳಿ ರಾಮ ನಗುತ್ತಾ ಹೇಳಿದ, ಮಾವಧಿಷ್ಠ, ಕೊಲ್ಲಬೇಡ್ರಿ ಅಂತ. ಸಚ ಪತ್ರ ಲಘುರ್ಭೂತ್ವ ಹರಿಭಿರ್ದರ್ಶಿತೆ ಭಯೇ ಅಂತರಿಕ್ಷೆ ಸ್ಥಿತೋ ಭೂತ್ವ ಪುನರ್ವಚನಮಬ್ರವೀತ್. ಆಮೇಲೆ ಅವನೇನು ಮಾಡಿದ, ಮತ್ತೆ ಆಕಾಶದಲ್ಲಿ ನಿಂತುಕೊಂಡು ಕೆಳಗಡೆ ಇರುವ ಸುಗ್ರೀವನಿಗೆ ನುಡಿದ. ಸುಗ್ರೀವ ಸತ್ವಸಂಪನ್ನ ಮಹಾಬಲ ಪರಾಕ್ರಮ ಕಿಮ್ಮಯ ಖಲು ವಕ್ತವ್ಯೋ ರಾವಣೋ ಲೋಕ ರಾವಣ. ಏ ಸುಗ್ರೀವ, ಏನು ಹೇಳಬೇಕು? ರಾವಣ ಏನು ಹೇಳಿ ಕಳಿಸಿದ ನಿನಗೆ? ನಿನಗೆ ಯಾಕೋ ಬೇಕು? ತಪ್ಪಗೆ ನಿನ್ಪಾಡಿಗೆ ನೀನಿರು. ವಾಲಿಯ ಕಾಲದಲ್ಲಿ ಯಾವ ಬಾಂಧವ್ಯ ಇತ್ತೋ ಅದೇ ಬಾಂಧವ್ಯ ಮುಂದುವರಿಯುತ್ತೆ ಎಂದ. ಅದಕ್ಕೆ ನಿನ್ನ ಉತ್ತರ ಏನು? ಏವ ಸ ಏವ ಮುಕ್ತ ಪ್ಲವಗಾಧಿಪಸ್ತದ ವಿಹಂಗಮಾನಾಮೃತಭೋ ಮಹಾಬಲ ಉವಾಚ ವಾಕ್ಯಂ ರಜನೀತರಸ್ಯ ಚಾರಂ ಶುಕಂ ಶುದ್ಧಮದೀನ ತತ್ವ. ಹೀಗೆ ನುಡಿದಾಗ ರಜನೀತರಸ್ಯ ವಾಕ್ಯಂ ಉವಾಚ, ಅವನು ನುಡಿದ, ನಮೇತಿ ಮಿತ್ರಂ ನ ತಥಾನುಕಂಪ್ಯೋ ನ ಚೋಪಕರ್ತಾಸಿ ನಮೇ ಪ್ರಿಯೋಸಿ ಅರಿಶ್ಚ ರಾಮಸ್ಯ ಸಹಾನುಬಂಧ ತತೋಸಿ ವಾಲೀವ ವಧಾರ್ಹವಧ್ಯ. ಸುಗ್ರೀವ ಹೇಳಿದ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಚತು ತಪ್ಪಿಸದೆ ರಾವಣನಿಗೆ ಹೇಳು. ಏನು? ನಮೇಸಿ ಮಿತ್ರಂ, ಯಾವಾಗಪ್ಪ ನಿನ್ನ ಗೆಳೆಯ ಅದೆ ನಾನು. ನತತಾನುಕಂಪ್ಯ, ನೀನು ನನ್ನ ಮೇಲೆ ಯಾವ ರೀತಿಯೂ ಕರುಣೆ ತೋರಿಸುವ ಅಗತ್ಯ ಇಲ್ಲ. ನಚೋಪಕರ್ತಾಸಿ, ಹಿಂದೆ ಯಾವತ್ತಾರು ಉಪಕಾರ ಮಾಡಿದ್ಯಾ? ನಮೇ ಪ್ರಿಯೋಸಿ, ನಿನ್ನನ್ನು ಕಂಡ್ರೆ ನನಗೆ ಪ್ರೀತಿನ. ಅರಿಶ್ಚರಾಮಸ್ಯ ಸಹಾನುಬಂಧ, ನೀನು ರಾಮನಿಗೆ ಶತ್ರು, ರಾಮನನ್ನು ಪ್ರೀತಿಸುವ ನನಗೂ ಶತ್ರು. ವಾಲೀವ ವಧಾರ್ಹವಧ್ಯ, ಅದರಿಂದ ವಾಲಿಯನ್ನು ಹೇಗೆ ಕೊಲ್ಲಬೇಕು ಅಂತ ನನಗೆ ಮನಸ್ಸಿತ್ತೋ ಅದೇ ರೀತಿ ನೀನು ಕೂಡ ವಧಾರ್ಹ. ನಿಹನ್ಮ್ಯಹಂ ತ್ವಾಂ ತಸುತಂ ತಬಂಧುಂ ಸಜ್ಞಾತಿ ವರ್ಗಂ ರಜನೀತರೇತ ಲಂಕಾಂಚ ತರವಾಂ ಮಹತಾ ಬಲೇನ ಸರ್ವೈಕರಿಷ್ಯಾಮಿ ಸಮೇತ್ಯ ಭಸ್ಮ. ಒಂದು ಸರ್ತಿ ಲಂಕೆಯನ್ನು ಸುಟ್ಟಿದ್ದೇವೆ, 2ನೇ ಬಾರಿ ಸುಡುತ್ತೇವೆ ಅಷ್ಟೇ. ನಮೋಕ್ಷಸೆ ರಾವಣ ರಾಘವಸ್ಯ ಸರ್ವೈ ಸಹೇಂದ್ರೈರಪಿ ಮೂಢಗುಪ್ತಃ ಅಂತರಹಿತ ಸೂರ್ಯಪಥಂ ಗತೋಪಿ ತಥೈವ ಪಾತಾಳಮನುಪ್ರವಿಷ್ಟಃ. ನೋಡು, ನೀನು ಎಲ್ಲಿ ಬೇಕಾದರೂ ಹೋಗು, ಇಂದ್ರನಲ್ಲಿ ಅಡಗಿಕೋ,
ಸೂರ್ಯನ ಮಂಡಲದ ಒಳಗಡೆ ಅಡಗಿಕೋ, ತಪ್ಪಿದರೆ ಪಾತಾಳಕ್ಕೆ ಸಾಗು. ಗಿರೀಶಪಾದಾಂಬುಜ ಸಂಗತೋ ವಾ ಹತೋತಿ ರಾಮೇಣ ತಹಾನುಜಸ್ತ್ವಂ. ಸದಾಶಿವನ ಪಾದದ ಕೆಳಗಡೆ ಇರು, ಏನಿದ್ರು ಸಾಯ್ತೀಯ. ತಸ್ಯತೆ ತ್ರಿಶುಲೋಕೇಚು ನ ಪಿಶಾಚಂ ನ ರಾಕ್ಷಸಂ ತ್ರಾತಾರಂ ನಾನು ಪಶ್ಯಾಮಿ ನ ಗಂಧರ್ವಂ ನ ಚಾತುರಂ. 3 ಲೋಕದಲ್ಲಿ ಪಿಶಾಚ ಆಗಲಿ, ರಾಕ್ಷಸ ಆಗಲಿ, ಗಂಧರ್ವ ಆಗಲಿ, ಅಸುರಾಗಲಿ, ಓಹೋ ನಿನಗೆ ರಕ್ಷಣೆ ಇಲ್ಲ. ಅವಧಿಸ್ತ್ವಂ ಜರಾ ವೃದ್ಧೇ ಗೃಧ್ರರಾಜಂ ಜಟಾಯುಚಂ ಕಿನ್ನುತೆ ರಾಮ ಸಾನ್ನಿಧ್ಯೆ ಸಕಾಶೆ ಲಕ್ಷ್ಮಣಸ್ಯ ಚ. ಅಲ್ಲಪ್ಪ, ನೀನು ಮಾಡಿರುವ ತಪ್ಪು ಒಂದೇ ಎರಡೇ. ಮುಪ್ಪಾನು ಮುದುಕ ಜಟಾಯುವನ್ನು ಕೊಂದೆ. ಈಗ ರಾಮನ ಸಾನ್ನಿಧ್ಯದಲ್ಲಿ ಈ ತರಹ ಮಾತಾಡ್ತಾ ಇದ್ದಿ. ನಿನಗೆ ಇಷ್ಟು ಧೈರ್ಯ ನಿನಗೆ ಎದುರುಗಡೆ ಇದ್ದಿದ್ರೆ ರಾಮನ ಸಾನ್ನಿಧ್ಯದಲ್ಲೇ ಸೀತೆಯನ್ನು ಎತ್ಕೊಂಡು ಹೋಗ್ಬೇಕಿತ್ತು. ಮಹಾಬಲಂ ಮಹಾತ್ಮಾನಂ ದುರಾಧರಚಂ ಸುರೈರಪಿ ನ ಬುದ್ಧತೆ ರಘುಶ್ರೇಷ್ಠಂ ಯಸ್ತೆ ಪ್ರಾಣಾನ್ ಹರಿಷ್ಯತಿ. ಹೀಗೆ ಹೇಳ್ತಾ ಇರಬೇಕಾದ್ರೆ ಅಂಗದನಿಗೆ ಇದ್ದಕ್ಕಿದ್ದಂಗೆ ಸಿಟ್ಟು ಬಂದ್ಬಿಡ್ತು. ನಾಯಂ ದೂತೋ ಮಹಾಪ್ರಾಜ್ಞ ಚಾರಕ ಪ್ರತಿಭಾತಿ ಮೇ ಸೈಕ್ಕಂತ ಜಿಗಿದ. ಇವನು ಏನು ಹೇಳ್ಕೊಂಡ, ಇವನು ದೂತ ಅಂತೆ. ದೂತರನ್ನು ಕೊಲ್ಬಾರದು ರಾಮ ಅಂತ ಪಾಯಿಂಟ್ ಬೇರೆ ಹಾಕ್ತಾನೆ. ದೂತ ಆಡೋ ಮಾತಾ ಇದು. ದೂತ ಇದ್ದವನು ರಾಮ ಹಾಗೂ ಸುಗ್ರೀವ ಒಟ್ಟಿಗೆ ಇದ್ರೆ ಇಬ್ಬರನ್ನು ಒಟ್ಟಿಗೆ ಸಂಬೋಧನೆ ಮಾಡಿ ಮಾತನಾಡ್ತಾನೆ. ಗೊತ್ತಾಯ್ತಲ್ಲ, ಸುಗ್ರೀವನ ಹತ್ರ ಒಬ್ಬನ ಹತ್ರನೇ ಏನು ಮಾತಾಡ್ತಾನೆ. ಈಗ ಸಿಕ್ಕಿಬಿದ್ದ ಚಾರನಾಗಿ ಅದಕ್ಕೆ ದೂತನಾಗಿ ನಟಿಸ್ತಾನೆ. ನಿನಗೆ ಬೇಕಾದಾಗ ಬೇಕಾದ್ರಲ್ಲಿ ತಗೊಂಡ್ಬಿಡು ನೀನು. ಮಹಾಬಲಂ ಮಹಾತ್ಮಾನಂ ಏನು ಹೇಳಿದ್ದು ನೀನು? ತಥೋ ರಾಜ್ಞಾ ತಮಾದಿಷ್ಟಾ ಸಮುತ್ಪತ್ಯ ವಲೀಮುಖಾ. ಹೀಗೆ ನೋಡಿದ ಕೂಡಲೇ ಹಾರಿದ್ರು 4-5 ಜನ, ಮತ್ತೆ ಹಿಡ್ಕೊಂಡ್ರು, ಕೆಳಗಡೆ ಕೆಡವುದ್ರು, ಒದಲಿಕ್ಕೆ ಶುರು ಮಾಡಿದ್ರು. ಶುಕಸ್ತು ವಾನರೈಶ್ಚಂಡೈ ತತ್ರ ತೇ ಸಂಪ್ರಪೀಡಿತ ವ್ಯಾಚುಕ್ರೋತ ಮಹಾತ್ಮಾನಂ ರಾಮಂ ದಶರಥಾತ್ಮಜ. ಮತ್ತೆ ರಾಮನ ಹತ್ರ ಬೇಳಿಕೊಂಡ. ಲುಪ್ಯಂತೆ ಮೇ ಬಲಾತ್ ಪಕ್ಷೌ ಲುಪ್ಯೇತೆ ಮೇ ಬಲಾತ್ ಪಕ್ಷೌ ಭಿದ್ಯೇತೆ ಮೇ ತಥಾಕ್ಷಿಣಿ. ರಾಮ ನೋಡು, ನನ್ನ ರೆಕ್ಕೆ ಕಿತ್ತಾಕ್ತಾ ಇದ್ದಾರೆ, ಕಣ್ಣು ಚುಚ್ಚುತ್ತಾ ಇದ್ದಾರೆ ಅಂತ. ಯಾಂಚ ರಾತ್ರಿಂ ಮರಿಷ್ಯಾಮಿ ಜಾಯೇ ರಾತ್ರಿಂಚ ಯಾಮಹಂ ಏತಸ್ಮಿನ್ನಂತರೇ ಕಾಲೇ ಯನ್ಮಯಾಶ ಶುಭಂ ಕೃತಂ. ನೋಡು, ನಾನು ಈಗಲೇ ಸಾಯ್ತಾ ಇದ್ದೇನೆ ಅಂತ ಹೇಳಿದಾಗ ರಾಮ ನಕ್ಕು ಸುಮ್ಮನೆ ಇರೋ ಅಂದ. ವಾನರ ನಬ್ರವೀದ್ರಾಮೋ ಮುಚ್ಚತಾಂ ದೂತ ಆಗತಃ. ದೂತ ಅಂತ ಹೇಳ್ಕೊತಾ ಇದ್ದಾನಲ್ಲ, ಬಿಡ್ರೋ ಅಂದ. ಹೀಗೆ ಬಿಟ್ಟಾಗ ಅವನು ಹೊರಟ ಅಂತನ್ನುವಲ್ಲಿಗೆ 20ನೆಯ ಸರ್ಗ ಮುಗಿದಿದೆ. ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸಿ ನಾಳೆ ಮತ್ತೆ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.